ಐನಾಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಜನಪದ ಉತ್ಸವ ದಿನಾಂಕ 8-9ರಂದು 2 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿದೆ. ಕಾರ್ಯಕ್ರಮವನ್ನು ಜೋಳದ ಧಾನ್ಯಕ್ಕೆ ಪೂಜೆ ಸಲ್ಲಿಸಿ ನಂತರ ಸಸಿಗೆ ನೀರೆರೆಯುವುದರ ಮೂಲಕ ಪ್ರಾಚಾರ್ಯ ಹಾಗೂ ಎಲ್ಲ ಉಪನ್ಯಾಸಕರು ಉದ್ಘಾಟಿಸಿದ್ದು, ಕಾಲೇಜಿಗೆ ಬಾಳೆಗೊನೆ ಕಂಬು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಕನಕೆಯಿಂದ ಗುಡಿಸಲು ತಯಾರಿಸಿ ಪಕ್ಕ ಹಳ್ಳಿಯಂತೆ ಕಾಣುವಂತೆ ಶೃಂಗರಿಸಲಾಗಿದ್ದು, ಜೋಡು ಎತ್ತಿನ ಬಂಡಿಯೊಂದಿಗೆ ಕಾಲೇಜು ಪ್ರವೇಶ ದ್ವಾರದಿಂದ ಪ್ರಾಚಾರ್ಯರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಲಿಗೆ ಬಾರಿಸುತ್ತಾ ನೃತ್ಯದ ಮೂಲಕ ಕಾರ್ಯಕ್ರಮದ ಸಭಾಭವನಕ್ಕೆ ತೆರಳಿದ್ದಾರೆ. ಇದು ಅಲ್ಲದೆ ರೈತರ ಕೃಷಿ ಸಾಮಗ್ರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ನಂತರ ರವಿ ಹಾದಿಮನಿ ಮತ್ತು ಅವರ ತಂಡದಿಂದ ಡೊಳ್ಳಿನ ಪದ, ಮೋಳೆಯ ಕಾಮನ್ನ ಮಾಂಗ ತಂಡದಿಂದ ಕನಿ ವಾದನ ಮತ್ತು ಜನಪದ ಹಾಡುಗಳ ಕಾರ್ಯಕ್ರಮ ಜರುಗಿದ್ದು, ನಂತರ ಕಾಲೇಜಿನ ವಿದ್ಯಾರ್ಥಿಗಳಿಂದ ಹಗ್ಗ ಜಗ್ಗಾಟ ಸೇರಿದಂತೆ ವಿವಿಧ ರೀತಿಯ ಜನಪದ ಆಟಗಳು ನೋಡುಗರ ಮನಸೂರೆಗೊಳ್ಳುವಂತಿತ್ತು. ಇನ್ನು ಕಾಲೇಜಿನ ಪ್ರಾಚಾರ್ಯರಾದಂತಹ NK ಮಾಂಗ್ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಇದೇ ವೇಳೆ ಉಪನ್ಯಾಸಕರಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಅಧಿಕಾರಿ ಕಪಿಲ್ ಕಾಂಬ್ಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಉಪನ್ಯಾಸಕಿ ಶಾಂತಾ ಬಂಗಾರಿ, ಸೋಹಿಲ್ ಸತ್ತೇಕರ್, ಮಹಾವೀರ ಕವಟಕೊಪ್ಪ, ಭಾಗ್ಯಶ್ರೀ MS ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಅಗಸ್ತಿ, BV5 ನ್ಯೂಸ್ ಕನ್ನಡ, ಐನಾಪುರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.